ಸರ್, ಈಗ ರಾಮ ಮಂದಿರ ವಿಚಾರವಾಗಿ ದೊಡ್ಡ ರಾಜಕೀಯವಾಗಿ ಚರ್ಚೆ ಆಗ್ತಿದೆ. ಪೊಲಿಟಿಕಲ್ ಆಗಿ ಅವರು ಲಾಭ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಹೊರಟಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅನ್ನುವಂತ ಚರ್ಚೆ ಆಗ್ತಿದೆ. ರಾಮ ಮಂದಿರವನ್ನ ಬಿಜೆಪಿಯವರು ಇವತ್ತು ರಾಜಕೀಯ ಮಾಡ್ತಾ ಇಲ್ಲ. ಯಾವತ್ತು LK ಅದ್ವಾನಿಯವರು ರಥಯಾತ್ರೆ ಆರಂಭ ಮಾಡಿದ್ರು ಆ ದಿವಸದಿಂದಲೇ ಇದು ರಾಜಕೀಯ ವಸ್ತುವಾಗಿ ಮಾರ್ಪಡ್ತು. ಒಂದು ಸತ್ಯ ಸಂಗತಿಯನ್ನ ನಾವೆಲ್ಲರೂ ತಿಳ್ಕೊಳ್ಬೇಕಾದ್ದು ಅಂತ ಅಂದ್ರೆ ಬಿಜೆಪಿಯವರಿಗೆ ರಾಮ ಮಂದಿರ, ಧರ್ಮ ಮತ್ತು ನಮ್ಮ ಜನರ ನಂಬಿಕೆ, ಆಚಾರ ವಿಚಾರಗಳು ಯಾವಾಗಲೂ ರಾಜಕೀಯದ ವಸ್ತುಗಳೇ ಹೊರತು ಅವು ಈ ದೇಶದ ಸಾಂಸ್ಕೃತಿಕ ಸಂಗತಿಗಳಾಗಿ ಉಳಿದಿಲ್ಲ. ಇದು ಮೊದಲನೇ ವಿಚಾರ. ಎರಡನೇದು, ನಾವೆಲ್ಲರೂ ರಾಮ ಮಂದಿರದ ವಿಚಾರದಲ್ಲಿ ರಾಮ ಅನೇಕ ಈ ದೇಶದ ಕೋಟ್ಯಾಂತರ ಜನರ ದೇವರು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ದೇವರು ಅನ್ನುವ ಕಲ್ಪನೆ, ನಂಬಿಕೆ ಬಹಳ ಜನರಿಗಿದೆ. ಆದರೆ ನಮ್ಮ ಸಾಮಾನ್ಯ ಜನರು ಯಾರೂ ಕೂಡ ಅದನ್ನ ತಮ್ಮ ರಾಜಕೀಯಕ್ಕೆ, ತಮ್ಮ ಸ್ವಾರ್ಥಕ್ಕೆ ಬಳಸಿಕೊಂಡದ್ದಿಲ್ಲ. ಆದರೆ ಬಿಜೆಪಿ ಪಕ್ಷ ಅದನ್ನ ಯಾವಾಗಲೂ ರಾಮ ಮಂದಿರ ಅನ್ನೋ ಒಂದು ಘಟನೆಯನ್ನ ಬಾಬ್ರಿ ಮಸೀದಿಯ ಒಡೆದು ಹಾಕುವ ಕಾರಣದಿಂದಾಗಿಯೇ ಅದನ್ನ ರಾಜಕೀಯಕರಣಗೊಳಿಸಿ ಈಗ ರಾಮ ಮಂದಿರ ಕಟ್ಟುವ ವಿಚಾರವನ್ನು ಕೂಡ ರಾಜಕೀಯಕರಣಗೊಳಿಸಿ ಅದರ ಮೂಲಕ ಅಧಿಕಾರದ ಲಾಭ ಪಡೆಯುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇದರ ಯಾವ ಅನುಮಾನ ಕೂಡ ಇಲ್ಲ. ಸರ್, ಹಾಗೆ BK ಹರಿಪ್ರಸಾದ್ ಅವರನ್ನು ಮಾತಾಡಿದರೆ ಗೋಧಾ ರೀತಿಯ ಘಟನೆಗಳು ಮರುಕಳಿಸಬಹುದು ಇಂಥ ಒಂದು ಸಂದರ್ಭದಲ್ಲಿ. ಒಂದು, ಇಡೀ ದೇಶದಲ್ಲಿ ಕೋಮುವಾದದ ಬೆಂಕಿ ಹಚ್ಚುವ ಎಲ್ಲ ಪ್ರಯತ್ನಗಳನ್ನು ಬಿಜೆಪಿ ಮಾಡುತ್ತಿದೆ. ಆದರೆ ನನಗೆ ಕಳೆದ ಕೆಲವು ವರ್ಷಗಳಿಂದ ಗಮನಿಸಿದಂತೆ ಈ ದೇಶದ ಅಲ್ಪಸಂಖ್ಯಾತರು ಯಾವುದೇ ರೀತಿಯ ಹಿಂಸೆಗೆ ತಮ್ಮನ್ನು ಒಡ್ಡಿಕೊಳ್ಳದಂತೆ ಕಾಪಾಡಿಕೊಂಡು ಬಂದಿದ್ದಾರೆ. ನಾವು ಅನೇಕ ವರ್ಷಗಳಿಂದ ಗಮನಿಸುತ್ತಿದ್ದೇನೆ. ಬಿಜೆಪಿಯ ಕಳೆದ 9-10 ವರ್ಷಗಳ ಆಡಳಿತದಲ್ಲಿ ಕೋಮುಗಲಭೆಯನ್ನ ಪ್ರಚೋದನೆ ಮಾಡಿದವರು ಸಂಘ ಪರಿವಾರದವರು ಮಾತ್ರವೇ ಹೊರತು ಅಲ್ಪಸಂಖ್ಯಾತರು ಯಾವುದೇ ರೀತಿಯ ಹಿಂಸೆಗೆ ತಮ್ಮನ್ನ ಪ್ರಚೋದನೆಗೊಳಿಸುವ ಅಥವಾ ಅಂತ ಹಿಂಸಾತ್ಮಕ ಘಟನೆಗಳನ್ನು ನಡೆಸುವ ಪ್ರಯತ್ನವನ್ನು ಮಾಡದೇ ಇರೋದನ್ನು ಕೂಡ ನಾವು ಗಮನಿಸಿದ್ದೇವೆ. ಆದ್ರಿಂದ ನನಗೆ ಹರಿಪ್ರಸಾದ್ ಅವರು ಹೇಳಿದ್ದು ಒಂದು ಉತ್ಪ್ರೇಕ್ಷೆಯ ಘಟನೆ ಆಗಬಹುದು ಅನ್ನುವ ಊಹೆಯ ಮೇಲೆ ಹೇಳಿದ್ದಾರೆ ಹೊರತು ಹಾಗಾಗ್ತದೆ ಅಂತ ನನಗೆ ಅನಿಸೋದಿಲ್ಲ. ಸರ್, ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಲೋಕಸಭಾ ಚುನಾವಣೆ ಗಿಮಿಕ್ ಅನ್ನೋ ತರದ್ದು ನೀವು ಹೇಳ್ತಿದ್ರೆ 100ಕ್ಕೆ 100 ಲೋಕಸಭೆಯ ಚುನಾವಣೆಗೆ ಲಾಭ ಆಗಬೇಕು ಅನ್ನೋ ಕಾರಣದಿಂದ ಜನವರಿ ತಿಂಗಳಿನಲ್ಲಿ ಅದರ ಉದ್ಘಾಟನೆ ಅಲ್ಲಿರ್ತಕ್ಕಂಥ ಅನೇಕರು ಅಯೋಧ್ಯೆಯಲ್ಲಿರ್ತಕ್ಕಂಥವ್ರು ಹೇಳ್ತಿರೋ ಪ್ರಕಾರ ರಾಮ ಮಂದಿರದ ಕಾರ್ಯ ಇನ್ನೂ ಅನೇಕ ದಿನಗಳು ಅಗತ್ಯ ಇದೆ. ಅದನ್ನು ಮುಗಿಸೋದಕ್ಕೆ ಮುಗಿಯದೇ ಇರುವ ದೇವಸ್ಥಾನದ ಉದ್ಘಾಟನೆಯನ್ನ, ರಾಮಲಲ್ಲಾದ ಉದ್ಘಾಟನೆಯನ್ನ ತರಾತುರಿಯಲ್ಲಿ ನರೇಂದ್ರ ಮೋದಿಯವರು ಮಾಡುತ್ತಿದ್ದಾರೆ. ಇದರ ಮುಖ್ಯವಾದ ಉದ್ದೇಶವೇ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಲಾಭ ಪಡೆಯುವುದಕ್ಕೋಸ್ಕರ ಅನ್ನೋದನ್ನ ಇಡೀ ಎಲ್ಲ ಪತ್ರಿಕೆಗಳು ತಮಗೆ ಅರಿವಿಲ್ಲದೆ ಜಾಹೀರುಪಡಿಸಿವೆ ಮತ್ತು ಎಲ್ಲ ಪ್ರಜ್ಞಾವಂತರಿಗೆ ಇದರ ಅರಿವು ಕೂಡ ಬಂದಿದೆ. ಗೋತ್ರ ಹತ್ಯಾಕಾಂಡ ತರ ಆಗುತ್ತೆ ಅಂತ ಅನ್ಸುತ್ತಾ ನಿಮ್ಗೇನಾದ್ರು? ಇಲ್ಲ, ನಾನು ಅದನ್ನ ನಿರೀಕ್ಷೆ ಮಾಡೋದಿಲ್ಲ. ಹಾಗೆ ಆಗ್ತದೆ ಅಂತೇಳಿ ಉತ್ಪ್ರೇಕ್ಷಿತ ಒಂದು ಇಮ್ಯಾಜಿನೇಷನ್ ಅಗತ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.